ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಐಶ್ವರ್ಯ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಂದು ಶುಕ್ರವಾರ, ದೀಪ ಹಚ್ತಾ ಇದ್ದೀನಿ. ಹಚ್ಕೊಂಡಾದ್ಮೇಲೆ ನೋಡಿ ಕಾಯಿ ಹೊಡಿತೀನಿ. ಕಾಯಿ ಕೆಟ್ಟೋಗಿದೆ ಅಂತ ಬೇಜಾರು ಮಾಡ್ಕೊಂಡಿದ್ದೆ, ಆದರೆ ಅಮ್ಮ ಹೇಳಿದ್ರು ಆ ಥರ ಆದರೆ ಒಳ್ಳೇದಾಗುತ್ತೆ ಅಂತ. ನೈವೇದ್ಯಕ್ಕೆ ಅಕ್ಕಿ ಪಾಯಸ ಮಾಡ್ಕೊಂಡಿದ್ದೆ, ಆದರೆ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ. ಅಕ್ಕಿ ರೊಟ್ಟಿ ಜೊತೆ ಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಕಡಾಯಿಗೆ 2-3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸಿ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಸುಮ್ಮನೆ ಚೂರು ಕೈ ಆಡಿಸ್ಕೊಳ್ಳಿ. ಈರುಳ್ಳಿಯನ್ನು ಸೇರಿಸಿ, ಈರುಳ್ಳಿ ಚೆನ್ನಾಗಿ ಹುರಿದ ನಂತರ ಫ್ರೈ ಆಗೋಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿ ಟೊಮೊಟೊವನ್ನು ಸೇರಿಸಿ ಚೆನ್ನಾಗಿ ಹುರಿಯಿರಿ. ಟೊಮೊಟೊ ಸಾಫ್ಟ್ ಆಗೋಕ್ಕೋಸ್ಕರ 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಡಿ. ಮಾಡಿದ ತಕ್ಷಣ 1 ಕಪ್ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಳಿ. ಅದ್ರ ಮೇಲೆ ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಆದರೆ ಕಾಯಿ ಪಲ್ಯ ರೆಡಿ. ಕಡಾಯಿ ಬಿಸಿ ಆದ ನಂತರ 1 ಕಪ್ ನೀರನ್ನು ಸೇರಿಸಿ, ಉಪ್ಪನ್ನು ಸೇರಿಸಿ, 1/4 ಟೀ ಸ್ಪೂನ್ ಎಣ್ಣೆ ಸೇರಿಸಿ, ನೀರು ಚೆನ್ನಾಗಿ ಕುದ್ದ ನಂತರ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಅದರ ಮೇಲೆ ಒಂದು ಪ್ಲೇಟ್ 2 ನಿಮಿಷ ಕುದಿಯಲು ಬಿಟ್ಟು ಓಪನ್ ಮಾಡಿ. ಪ್ಲೇಟ್ ಓಪನ್ ಮಾಡಿದ ನಂತರ ಮಿಕ್ಸ್ ಮಾಡಿ ನೀಟಾಗಿ ಇಳಿಸ್ಕೊಂಡು ನೀಟಾಗಿ ನಾದ್ಕೊಂಡು ಲಟ್ಟಿಸಿ. ಹಿಟ್ಟು ಜಾಸ್ತಿ ಹಾಕ್ಕೊಂಡು ಲಟ್ಸ್ಬಿಟ್ಟು ಸುಟ್ಕೊಂಡು ರೊಟ್ಟಿ ಮೇಲೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ಅಕ್ಕಿ ರೊಟ್ಟಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.